ಚಿನ್ನು ಎಲ್ಲಿದಿ? ಚಿನ್ನು ಬಂದೆ ಬಂದೆ. ಚಿನ್ನು ಬಾ ಊಟ ಮಾಡೋ ಬಾ. ಇಲ್ಲಿ ನಿಲ್ಲಿ. ಬಾ ಬಾ ಊಟ ಮಾಡೋ ಬಾ. ಸರಿ ಕುತ್ಕೋ. ನಂಗೆ ಅದು ಊಟ ಬೇಡ, ನಂಗೆ ಬರ್ಗರ್ ಬೇಕು. ಕೊಡು, ಹಾಗಾದ್ರೆ ನಿನ್ಗೆ ನಾನು ಬರ್ಗರ್ ಆರ್ಡರ್ ಮಾಡ್ತೀನಿ, ಕೊಡು. ಅಕ್ಕ ನಿಲ್ಲಿ, ನೀವು ಮಾಡುದು ಸರಿನಾ? ಮೊದಲೇ ಸ್ಕ್ರೀನ್ ಟೈಮ್ ಮತ್ತೆ ಜಂಕ್ ಫುಡ್ ತಿನ್ನುವ ತೊಂದರೆಗಳು ಕಾಡ್ತಿದೆ. ನೀವು ಮಗುವಿನ ಹಠಗೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಕೊಡ್ತಿದ್ದೀರಿ. ಇದೇ ನೀವು ಮಾಡುವ ತಪ್ಪು. ಜನರೇ, ಈ ಸ್ಕ್ರೀನ್ ಟೈಮ್ ಮತ್ತೆ ಜಂಕ್ ಫುಡ್ ತಿನ್ನುವ ತೊಂದರೆಗಳು ಸಾಧಾರಣ ಅಂತದಲ್ಲ. ಈಗಿನ ಮಗು ಟಿವಿನ ಮುಂದೆ ಕೂತ್ರೆ ಮರಕೋತಿ, ಲಗೋರಿ ಇಲ್ಲದೆ ಸ್ನೇಹಿತರ ಜೊತೆ ಆಡುವ ವಿಷಯನೇ ಗೊತ್ತಿಲ್ಲ. ಮತ್ತೆ ತಂದೆ ಮತ್ತೆ ತಾಯಿ ಅವರನ್ನು ತಿನ್ನಿಸ್ಲಿಕ್ಕೆ ಆದಷ್ಟು ಶ್ರಮ ಪಡಿಸಬೇಕು. ಇದರಿಂದ ನಾವು ಹೊರಗೆ ಬರಲೇಬೇಕು. ಯಾಕೆಂದ್ರೆ ಇದು ಸಾಧಾರಣ ಸಮಸ್ಯೆ ಅಲ್ಲ, ಎಲ್ಲ ಕಡೆ ಇದಿರುವ ಸಮಸ್ಯೆನೆ. ಸ್ಕ್ರೀನ್ ಟೈಮ್ ಮತ್ತೆ ಜಂಕ್ ಫುಡ್ ಇಂದ ತೊಂದರೆಗಳು ಆಗುವ ಪರಿಣಾಮದ ವಿಷಯ ಗೊತ್ತಾಗಬೇಕಿದ್ರೆ ಇದೊಂದು ಪೀಡಿಯಾಟ್ರಿಷಿಯನ್ ಡಾಕ್ಟರ್ನ ಬಾಯಿಂದಾನೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಮಗು ಇದಕ್ಕೆ ಒಂದು ಬರ್ಗರ್ ಕೇಳಿದೆ ಲಂಚ್ ಟೈಮಲ್ಲಿ. ಈ ಮಗು ಹಾಗೆ ಕೆಲವು ಮಕ್ಕಳು ಇಂಥ ಬರ್ಗರ್, ಪಿಜ್ಜಾ, ಪಾಸ್ತಾ, ನೂಡಲ್ಸ್, ಚಿಪ್ಸ್, ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ತುಂಬ ಆಸೆ ಪಡ್ತಾರೆ. ಇದೆಲ್ಲ ನಾವು ಕ್ಲಾಸಿಫೈ ಮಾಡೋದು ಆ್ಯಸ್ ಜಂಕ್ ಫುಡ್. ವೈ ಇಸ್ ಇಟ್ ಕಾಲ್ಡ್ ಜಂಕ್ ಫುಡ್? ಜಂಕ್ ಫುಡ್ ಅಂದರೆ ಅದರಲ್ಲಿ ನ್ಯೂಟ್ರಿಷನ್, ಪೌಷ್ಟಿಕ ಆಹಾರ ತುಂಬ ಕಮ್ಮಿ. They are very poor in fiber, complex carbohydrates, proteins, vitamins, minerals. But what are they rich in? Junk food is very rich in uppu, sakre and unhealthy fats. These form a foundation for adult diseases called lifestyle diseases. They are obesity, diabetes, hypertension. ಈ ಕಾಯಿಲೆಗಳು ನಮ್ಮ ಸೆಕೆಂಡ್ ಡೆಕೇಡ್ ಆಫ್ ಲೈಫ್, ಅಡಾಲಸೆನ್ಸ್ ಅನ್ನು ಕಾಣ್ತಾ ಇದೆ. ಇದಕ್ಕೋಸ್ಕರ as parents, all of us should take the initiative to introduce healthy eating habits in our children. This starts by introducing traditional homemade foods, culturally rich foods, tasty foods made at home for our children starting from the first year of life. This is the best foundation we can give our child. Just like when we build a building, the foundation should be very strong for a huge building on top. ಹಾಗೆ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಡಯಟ್ರಿ ಫೌಂಡೇಶನ್ ಕೊಟ್ಟರೆ ಇನ್ ದ ಫಸ್ಟ್ ಇಯರ್ಸ್ ಆಫ್ ಲೈಫ್, ದಿಸ್ ಲೀಡ್ಸ್ ಟು ಅ ಹೆಲ್ದಿ ಅಡಲ್ಟ್ಹುಡ್. ಆಸ್ ದ ಸೇಯಿಂಗ್ ಗೋಸ್, ಆರೋಗ್ಯವೇ ಮಹಾಭಾಗ್ಯ. ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಧಿಕವಾಗಿ ಸ್ಕ್ರೀನ್ ಉಪಯೋಗ ಮಾಡ್ತಾ ಇದ್ದಾರೆ ಮಕ್ಕಳು. ಸ್ಕ್ರೀನ್ ಅಂತ ಹೇಳಿದ್ರೆ ಮೊಬೈಲ್, ಟಿವಿ, ಐಪ್ಯಾಡ್ ಇತ್ಯಾದಿ. ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಈ ಸ್ಕ್ರೀನ್ ಅವೈಲೇಬಲ್ ಇದೆ. ಮನೆಯಲ್ಲಿ, ಬೆಡ್ರೂಮ್ ಅಲ್ಲಿ, ಡೈನಿಂಗ್ ಏರಿಯಾದಲ್ಲಿ, ಸ್ಕೂಲಲ್ಲಿ, ಇವನ್ ರೆಸ್ಟೋರೆಂಟ್ಸ್ ಅಲ್ಲಿ ಎಲ್ಲ ಕಡೆ ಸ್ಕ್ರೀನ್ ಅವೈಲೇಬಲ್ ಇದೆ. ಸೊ ಈ ಸ್ಕ್ರೀನ್ ನೋಡೋದ್ರಿಂದ ಡೋಪಮಿನ್ ಅಂತ ಒಂದು ಕೆಮಿಕಲ್ ಆಫ್ ವೆಲ್ ಬೀಯಿಂಗ್ ರಿಲೀಸ್ ಆಗುತ್ತೆ. ಸೊ ವಿ ಫೀಲ್ ಗುಡ್ ವೈಲ್ ವಾಚಿಂಗ್ ದಿ ಸ್ಕ್ರೀನ್ ಅಂಡ್ ಹೆನ್ಸ್ ದಿ ಅಡಿಕ್ಷನ್. ಹಾಗೂ ಈಗ ಮೋರ್ ಅಂಡ್ ಮೋರ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಸೊ ಮಕ್ಕಳಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ಪೇರೆಂಟ್ಸ್ ಅವೈಲೇಬಲ್ ಇಲ್ಲ, ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ, ನೇಬರ್ಹುಡ್ ಮಕ್ಕಳು ಇರುವುದಿಲ್ಲ. ಸೊ ಆಟ ಆಡಲಿಕ್ಕೆ ತುಂಬಾ ಕಮ್ಮಿ ಟೈಮ್ ಇರ್ತದೆ. ಚಿಲ್ಡ್ರನ್ ಫೀಲ್ ಲೋನ್ಲಿ ಅಂಡ್ ಹೆನ್ಸ್ ಸ್ಕ್ರೀನ್ ಬಿಕಮ್ ದೇರ್ ಬೆಸ್ಟ್ ಫ್ರೆಂಡ್ಸ್. ಸೊ ನಾಲ್ಕನೇದಾಗಿ, ಸ್ಕ್ರೀನ್ ಇಸ್ ಯೂಸ್ಡ್ ಆಸ್ ಬ್ರೈಬ್. ಈವನ್ ಸಣ್ಣ ಮಗು, ಒಂದು 8 ತಿಂಗಳ ಮಗು ಆಗಲಿ, ಮಗುನ ಊಟ ಮಾಡಿಸ್ಲಿಕ್ಕೆ ಸ್ಕ್ರೀನ್ ಯೂಸ್ ಮಾಡ್ತಾರೆ. ಅಲ್ಲಿಂದನೇ ದ ಅಡಿಕ್ಷನ್ ಸ್ಟಾರ್ಟ್ಸ್. ಡೋಂಟ್ ಎಕ್ಸ್ಪೋಸ್ ಯುವರ್ ಬೇಬಿ ದಟ್ ಇಸ್ ಲೆಸ್ ದೆನ್ 2 years to screen. There should be no screen areas in the house, especially bedroom, dining area. ಫ್ಯಾಮಿಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಇರುವಾಗ ಅಲ್ಲಿ ಸ್ಕ್ರೀನ್ ಉಪಯೋಗ ಮಾಡಬಾರ್ದು ಅಂತ ಹೇಳಿ ರೂಲ್ಸ್ ಮಾಡಿಬಿಡ್ಬೇಕು. ಆಮೇಲೆ ಟೈಮಿಂಗ್ ದ ಸ್ಕ್ರೀನ್ ಟೈಮ್, ಟೈಮರ್ ಹಾಕಿ ಮಕ್ಕಳಿಗೆ ಐಪ್ಯಾಡ್ ಅಥವಾ ಫೋನ್ ಕೊಟ್ರೆ, ಸೊ ಇಷ್ಟು 1 hour ಆದ್ಮೇಲೆ ಟೈಮರ್ ಹೋಗುವಾಗ ಆಟೋಮ್ಯಾಟಿಕಲಿ ಮಗು ಬಂದು ನಿಮ್ಗೆ ಸ್ಕ್ರೀನ್ ವಾಪಸ್ ಕೊಡ್ತಾರೆ. ಸೊ ಟು ಪ್ರಿವೆಂಟ್ ದ ಬೋರ್ಡಮ್, ಎನ್ಕರೇಜ್ ಯುವರ್ ಚೈಲ್ಡ್ ಟು ಗೋ ಔಟ್ಡೋರ್ ಅಂಡ್ ಪ್ಲೇ. ಸೊ ಎಸ್ಪೆಷಲಿ ಇಫ್ ಯು ಆರ್ ಇನ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್, ಬೇರೆ ನೇಬರ್ಹುಡ್ ಮಕ್ಕಳ ಜೊತೆ ಹೋಗಿ ಆಟ ಆಡ್ಲಿ, ಪ್ಲೀಸ್ ಎನ್ಕರೇಜ್ ದಟ್. ಹಾಗೂ ಆ ತರ ಸಿಚುವೇಶನ್ ಇಲ್ಲ ಅಂತ ಹೇಳಿದ್ರೆ, ಯು ಕ್ಯಾನ್ ಇನ್ಕಲ್ಕೇಟ್ ಹಾಬೀಸ್ ಇನ್ ಯೋರ್ ಚೈಲ್ಡ್, ಲೈಕ್ ಡ್ರಾಯಿಂಗ್, ಪೇಂಟಿಂಗ್ ಆಗಲಿ, ಇಲ್ಲಾದ್ರೆ ಡಾನ್ಸ್ ಕ್ಲಾಸ್ ಇಲ್ಲ ಸ್ಪೋರ್ಟ್ಸ್ ಕ್ಲಬ್ಗೆ ಜಾಯಿನ್ ಮಾಡಿ ಅಲ್ಲಿ ಸ್ವಿಮ್ಮಿಂಗ್, ಕ್ರಿಕೆಟ್, ಎನಿ ಅದರ್ ಆಕ್ಟಿವಿಟೀಸ್. ಸೊ ಮೋರ್ ಯು ಎಂಗೇಜ್ ಯುವರ್ ಚೈಲ್ಡ್,
ಲೆಸ್ ದೇ ಆಸ್ಕ್ ಫಾರ್ ಸ್ಕ್ರೀನ್. ಇನ್ನೊಂದಂತ ಹೇಳಿದ್ರೆ ನಾವು ರೋಲ್ ಮಾಡೆಲ್ ಆಗಬೇಕು ಮಕ್ಕಳಿಗೆ. ನಾವು ಸಹ ಮನೆಗೆ ಬಂದ ನಂತರ ಕಂಟಿನ್ಯೂಸ್ ಆಗಿ ಮೈಂಡ್ಲೆಸ್ ಆಗಿ ಸ್ಕ್ರೋಲ್ ಮಾಡೋದು, ಅದನ್ನ ನಾವು ಸ್ಟಾಪ್ ಮಾಡಿದ್ರೆ ನಮ್ಮ ಮಕ್ಕಳು ಅದನ್ನು ನೋಡಿ ನಮ್ಮನ್ನು ಫಾಲೋ ಮಾಡ್ತಾರೆ. ಸೊ ದೀಸ್ ಆರ್ ದ ಫ್ಯೂ ಟಿಪ್ಸ್. ಧನ್ಯವಾದ.